ನಿಮ್ಮನ್ನು ನೀವು ನಂಬಿ ಆಗ ಜಗತ್ತನ್ನೇ ನೀವು ಎದುರಿಸಬಹುದು. ಹಲೋ Hello, ಗಾಯ್ಸ್, guys. ಎಲ್ರಿಗೂ ಶುಭ ಮುಂಜಾನೆ. ಇವತ್ತು ಭಾನುವಾರ. ನಾನು ಮತ್ತು ನಮ್ಮ ಅಕ್ಕಂದಿರು ಇವತ್ತು ಚಿಕ್ಕಮಗಳೂರು ಶನಿಮಾತಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬೆಳಗ್ಗೆನೇ ಬೇಗ ಎದ್ದು ಬೆಂಗಳೂರು ಕಡೆಗೆ ಹೊರಟ್ವಿ. ಬೆಂಗಳೂರಿಗೆ ಯಾಕೆ, ದೊಡ್ಡಬಳ್ಳಾಪುರ ಕಡೆಯಿಂದ ಹೋದ್ರೆ ಹತ್ರ ಆಗುತ್ತೆ, ಆದರೂ ನಮ್ಮಮ್ಮ ಬರ್ತಾರೆ ಅಂತ ನಾವು ಬೆಂಗಳೂರಿಗೆ ಹೋಗಿದ್ದು. ಬೆಂಗಳೂರಿಗೆ ಹೋಗಿ ನಮ್ಮಮ್ಮನ ಕರ್ಕೊಂಡು ಸೀದಾ ಚಿಕ್ಕಮಗಳೂರು ಬಸ್ ಹತ್ತಿದ್ವಿ. ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ನಿಂತ್ಕೊಂಡೇ ಹೋದ್ವಿ. ಆಮೇಲೆ ಸೀಟ್ ಸಿಕ್ತು. ದೇವಸ್ಥಾನ ಹತ್ರ ಬಂತು ಅಂತ ಗೊತ್ತಾಗೋದು ಯಾವಾಗ ಅಂದರೆ ಈ ಕೆರೆ ಸಿಕ್ಕಿದ್ಮೇಲೆ. ನಮ್ಮ ಸ್ಟಾಪಲ್ಲಿ ಇಳಿದು ಪೂಜೆ ಸಾಮಾನು ತಗೊಂಡು ಮೊದಲು ದೇವಸ್ಥಾನದ ಆಚೆ ಇರೋ ಅಗ್ನಿಕುಂಡಕ್ಕೆ ಎಳ್ಳು ಬತ್ತಿ ಮತ್ತು ಅರಳು ಹಾಕಿ ದೇವಸ್ಥಾನದ ಒಳಗೋದ್ವಿ. ಒಳಗೋದ್ಮೇಲೆ ಮೊಬೈಲ್ ತೆಗಿಯೋ ಆಗಿರಲಿಲ್ಲ ಅಂತ ದೇವ್ರನ್ನ ಆಚೆಯಿಂದನೇ ಫೋಟೋ ತಕ್ಕೊಂಡೆ. ಚೆನ್ನಾಗಿ ದೇವ್ರ ದರ್ಶನ ಪಡ್ಕೊಂಡು ದೇವಸ್ಥಾನದಿಂದ ಇರೋ ಜ್ಯೇಷ್ಠ ದೇವಿ ದೇವಸ್ಥಾನಕ್ಕೂ ಹೋಗಿದ್ವಿ. ಜ್ಯೇಷ್ಠ ದೇವಿಯ ಮತ್ತೊಂದು ಹೆಸರು ದಾಮಿನಿ ಅಂತ. ಅಲ್ಲಿಂದ ನಾವು ಹೋಗಿದ್ದು ಪ್ರಸಾದ ತಿನ್ನೋಕ್ಕೆ ಅಂತ. ಪ್ರಸಾದ ತಿಂದ್ಕೊಂಡು ನಾವು ಹೊರಗೆ ಬಂದಾಗ ನೋಡ್ತೀವಿ ಕೋತಿ ಕಾರಿನ ಮೇಲೆ ಕುತ್ಕೊಂಡು ಆಟ ಆಡ್ತಿದ್ದೆ. ಆಮೇಲೆ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಿಗೆ ಬಂದಮೇಲೆ ನಮ್ಮಮ್ಮ ಹಾಗೆ ಸುಮ್ಮನೆ ರಿಂಗ್ ಹಾಕ್ತೀನಿ ಅಂತೇಳಿ ರಿಂಗ್ ಹಾಕಿದ್ರು. ಅದಾದಮೇಲೆ ಒಂದು ವೀಡಿಯೋ ಮಾಡಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ನಮ್ಮಮ್ಮನ ಜೊತೆ ವೀಡಿಯೋ ಕೂಡ ಮಾಡಿದೆ. ಹೆಗಲು ನನಗಾಗಿ ಇರಲು ಬೇರೆ ಸುಖವ ಯಾಕೆ ಕೇಳಲಿ. ಬಸ್ ಇಳಿದು ಮನೆಗೆ ಬರೋವಾಗಲೇ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗಿ ಬುಜ್ಜಿನ ಮಾತಾಡಿಸಿ ಆಮೇಲಿಂದ ನಮ್ಮಮ್ಮ ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂತ ಬಂದರು. ಬರಬೇಕಾದ್ರೆ ಮಳೆ ಬರ್ತಿತ್ತು. ಆಮೇಲಿಂದ ನಾವು ಬಸ್ ಹತ್ಕೊಂಡು ಬರುವಾಗ ಮೋಡ ಚೆನ್ನಾಗಿತ್ತು ಅಂದ್ಕೊಂಡ್ರೆ ನಾವು ಕೊರಟಗೆರೆಗೆ ಬರೋದ್ರಲ್ಲಿ ಫುಲ್ಲು ಮಳೆ ಬರ್ತಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.